ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಗೌಡ ಮತ್ತೊಂದು ಲಾಗ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ಬಿಸ್ನೆಸ್ ಹೇಗಿರುತ್ತೆ, ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ, ಕೆಲಸ ಮಾಡಬೇಕು. 9 ಗಂಟೆ ಆಗುತ್ತೆ, ಕಾಲೇಜ್ ಟೈಮ್ ಹೋಗೋದೇ ಗೊತ್ತಾಯ್ತಲ್ಲ. ಈಗ ಹೋಗಿ ಎಲ್ಲ ಕೆಲಸ ಶುರು ಮಾಡೋಣ. ಪಕ್ಕೋದ ಹೋಟ್ಲಿಗೆ ಜನನೇ ಇಲ್ಲ. ಈಗ ಎಲ್ಲನೂ ಈಗ ಹೊರಗಡೆ ಕೆತ್ತಿಕ್ಬೇಕು. ಮಂಡ್ರೊಳಗೋಷ್ಟು ಚೆನ್ನಾಗಿಲ್ಲ ನೋಡಿ. ಹೋಟ್ಲಕ್ಕೆ ಕೊಯ್ತಾ ಇದ್ದೀನಿ. ಟೈಮ್ 12 ಗಂಟೆ ಆಯಿತು. ಇಲ್ಲಿವರೆಗೂ ಏನಪ್ಪ ಮಾಡಿದೆ ಕೆಲಸ ಅಂತ ಅಂದರೆ, ಬೆಳಗ್ಗೆ ಎದ್ದಿದ್ದೆ ಲೇಟ್ ಅಲ್ವಾ, ಕೆಲಸ ಟೈಮ್ ಆಗಿಬಿಡ್ತು. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮುದ್ದೆಗಿದ್ದೆ ಮಾಡಿಕೊಂಡು ಇವಾಗ ಒಂದು ವೀಡಿಯೋ ಶೂಟ್ ಇತ್ತು, ಅದು ಮುಗಿಸ್ಕೊಂಡು ಬಂದೆ. ಇನ್ಸ್ಟಾಗ್ರಾಮಲ್ಲಿ ಇದಕ್ಕಿಂತ ಮುಂಚೆನೇ ಹಾಕಿರ್ತೇನೆ ನೋಡಿ. ಬಟ್ಟೆ ಅಂಗಡಿ ವಂಡಳಗೆ ಯಾರಾದ್ರು ಬರೋರಿದ್ದರೆ ವೀಡಿಯೋದಲ್ಲಿ ಹಾಕಿದ್ದೀನಿ. 7 ಕಲರ್ಸ್ ಅಂತ ಬಟ್ಟೆ ಶಾಪು. ಬರೀ 100 ರೂಪಾಯಿ ಶರ್ಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಚೆನ್ನಾಗಿವೆ. ಮತ್ತು ವಂಡ್ರದಲ್ಲಿ ಆಟಾಡ್ಕೊಂಡು ಹೋದ್ಮೇಲೆ ಮನೇಲೂ ಕೂಡ ಊರಲ್ಲಿ ಹಾಕೋಬೋದು, ಮನೆ ಹತ್ರನೂ ಹಾಕೋಬೋದು. ನೀವೆಲ್ಲರೂ ಸಿಂಪಲಾಗಿ ಮನೆ ಹತ್ರ ಎಲ್ಲ ಗೇಮು ಅಂದರೆ ಕ್ರಿಕೆಟು, ವಾಲಿಬಾಲು, ಇಲ್ಲ ಬ್ಯಾಡ್ಮಿಂಟನ್ ಏನೋ ಆಡೋಕೆ ಹೋಗ್ತಾ ಇರ್ತೀರಲ್ವಾ, ಸ್ಪೋರ್ಟ್ಸ್ ವೇರ್ ಥರ ಚೆನ್ನಾಗಿದೆ. ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು. ಯಾರು ಇದ್ದರೆ ವಂಡ್ರೊಳಗೆ ಬರೋರಾಗಿದ್ದರೆ ನನಗೆ DM ಮಾಡಿ, ಬೇಕಾದರೆ ನನ್ನ ಕಡೆಯಿಂದ ಇನ್ನೂ ಫ್ಯಾಮಿಲಿ ಎಲ್ಲ ಬಂದು ತಗೊತೀನಿ ಅಂದರೆ ಇನ್ನೂ ಸ್ವಲ್ಪ ಕಡಿಮೆನೇ ಮಾಡಿಸ್ತೀನಿ. ಇನ್ನು ಇವತ್ತು ನಮ್ಮ ಬಿಸ್ನೆಸ್ ಹೇಗಿರುತ್ತೆ ನೋಡೋಣ. ಈಗ ಹೋಗ್ತಾ ಇದ್ದೀನಿ, ಟೈಮ್ ಆಗೋದೇ ಗೊತ್ತಾಗಲ್ಲ. ಎಲ್ಲ ರೆಡಿ ಮಾಡಿ ನೀನು ಹೊರಡ್ತಾ ಇದ್ದೀನಿ. ಅವಾಗ ಮರ್ತ್ಕೊಬಿಟ್ಟೆ. ಹೋಟ್ಲಿಗೆ ಈರುಳ್ಳಿನೂ ಎಣ್ಣೆನೂ ತಂದುಕೊಡ್ಬೇಕಿತ್ತು. ಈರುಳ್ಳಿ ಇವಾಗ ತಂದುಕೊಟ್ರೆ ನಮ್ಮ ಅಪ್ಪ ಮಧ್ಯಾಹ್ನ ಬಿಡಿಸುತ್ತೆ. ನಾನು ಸಾಯಂಕಾಲ ಬಂದು ತರೋಕ್ಕಾಗಲ್ಲ. ಇವತ್ತು ತಗೊಬಂದು ಕೊಡೋ ಈರುಳ್ಳಿ ನಾಳೆಗೆ ಐಟಮ್ ರೆಡಿ ಮಾಡೋಕ್ಕೆ ಬೇಕಲ್ಲ. ಅದಕ್ಕೆ ಮತ್ತೆ ಗಾಡಿಗೆಲ್ಲ ಐಟಮ್ ತುಂಬಿ ಆಮೇಲೆ ತಿರ್ಗಾ ಗಾಡಿ ಸೈಡ್ಗೆ ಹಾಕಿ ತಿರ್ಗಾ ಹೋಗಿ ತಗೊಂಡು ಬಂದೆ. ಎಲ್ಲ ಕೆಲಸ ಮುಂಚೆನೇ ಆಗ್ಬಿಟ್ರೆ ಸರಿ. ಇನ್ನೇನು ಹೊರಡೋ ಟೈಮಲ್ಲಿ ಇನ್ನೂ ಏನೋ ಕೆಲಸ ಐತೆ, ಪೆಂಡಿಂಗ್ ಐತೆ ಅಂದರೆ ಹಿಂದಿನ ಸೈಡಲ್ಲಿ ಗೊತ್ತಾಗ ಆಗ ಗುಜಾಡ್ ನನ್ನ ಮಗ ತಗೊಬಂದು ಸೈಡಲ್ಲಿ ತೋರಿಸ್ತಾವೆ. ಶೂ ರೈಟ್ ಕೇಳ್ಕೊಳ್ಳಿಲ್ಲ ಅಂದರೆ ಇವಾಗ ಬೇರೆಯವ್ರಿಗೆ ಟಚ್ ಆಯ್ತಿತ್ತು ನನಗೆ. ಹಂಗೆ ರ್ಯಾಶ್ ಆಗೋಯ್ತು ನನಗೆ. ಎಷ್ಟು ಸ್ಪೀಡಲ್ಲಿ ಹೋಯ್ತಾವನೆ. 90 ಗಿಂಚೆ ಹಾಕೋಬಿಡ್ತೀರ ಏನೋ ಗೊತ್ತಿಲ್ಲ. ಓಡಿಸ್ಕೊಂಡು ಹೋಯ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಥರ ಓಡಿಸೋರಲ್ಲ ಆಲ್ಮೋಸ್ಟು ಓನ್ ಕಮ್ ಡ್ರೈವರ್ ಅಂದರೆ ಅವರೇ ಓನರ್ಗಳಾಗಿದ್ದರೆ ಆ ಥರ ಯಾರು ಓಡಿಸೋಲ್ಲ. ಈಗ ಬರೀ ಡ್ರೈವರ್ಗಳು ಯಾರು ಬೇರೆ ಗಾಡಿ ಇರ್ತಾರೆ, ಅವರು ಹಿಂಗೆ ಓಡಿಸೋದು. ಅದಕ್ಕೆ ತುಂಬ ಜನ ಹೇಳ್ತಾರೆ ಬಂಡವಾಳಗಳು ಹಾಕ್ಬಿಟ್ಟು ಗಾಡಿಗಳನ್ನ ಡ್ರೈವರ್ ಮೇಲೆ ಬಿಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ಯಾವ ಕಡೆನೂ ಕಾರ್ ಹೋಯ್ತೈತೆ, ಈ ಕಡೆ ನಾನು ಹೋಯ್ತಾ ಇದ್ದೀನಿ. ಯಾರೋ ಇಬ್ಬರು ಒಬ್ಬರು ಸೈಡ್ ಕೊಟ್ಟರೆ ಅವ್ನು ಹೋಗ್ಬೇಕಿತ್ತು. ಅವ್ನು ಹಂಗೆ ಮಾಡ್ತಲ್ಲ, ಮಧ್ಯದಲ್ಲಿ ಹೋಗ್ತಾವನೆ. ಅದಕ್ಕೆ ಹೇಳೋದು, ಈ ಕಾರಣಕ್ಕೇ ಬಂಡವಾಳಗಳು ಹಾಕ್ಬಿಟ್ಟು ಡ್ರೈವರ್ ಮೇಲೆ ಗಾಡಿ ಕೊಡೋಕ್ಕೆ ಭಯ ಪಡ್ತಾರೆ. ಎಲ್ಲರೂ ತಗೊಂಡೋಗಿ ಹೆಂಗೆ ಬೇಕಂಗೆ ಓಡಿಸ್ತಾರೆ, ಎಲ್ಲೆಲ್ಲಿ ಬೇಕು ಯಾರು ಬಿಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಬಂಡವಾಳ ಹಾಕುವಾಗ ನೋಡಿ ಹಾಕಿ. ಗಾಡಿಗಳು ಯಾರು ಹಾಕಬೇಕು, ಇಲ್ಲ ಬೋಟ್ ಕ್ಯಾಬ್ಗಳಾಗಿರ್ಬೋದು, ಇಲ್ಲ ಬೂಟ್ಸ್ ಗಾಡಿಗಳೇ ಆಗಿರ್ಬೋದು. ತುಂಬ ಜನ ಅದಕ್ಕೆ ಹೇಳೋದು, ಬಂಡವಾಳ ಹಾಕಿದ್ರೆ ಯಾವುದೇ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ನಾವು ನಿಲ್ಲಬೇಕು ಅನ್ನೋದು ಇದೇ ಕಾರಣಕ್ಕೆ. ಯಾವುದೇ ಬಿಸ್ನೆಸ್ ಆಗಿರ್ಬೋದು ಬೇರೆಯವ್ರ ಮೇಲೆ ನಂಬ್ಕೊಂಡು ಹಾಕಿದ್ದು ಸ್ವಲ್ಪ ಹೇಳ್ಬೇಕಂದ್ರೆ ಹಾಳೆ. ಯಾಕೆಂದರೆ ಹಾಳು ಮಾಡಾಕ್ಬಿಡ್ತಾರೆ ನಿಜವಾಗ್ಲೂ. ಏನೂ ಮಾಡೋಕ್ಕಾಗಲ್ಲ. ನಾವೊಂದು ಸ್ವಲ್ಪ ಆ ಕಡೆ ಗಮನ ಯಾವುದೇ ದೊಡ್ಡ ಬಿಸ್ನೆಸ್ಸಲ್ಲಿ ಸಣ್ಣ ಬಿಸ್ನೆಸ್ಸಲ್ಲಿ ನಮ್ಮ ಗಮನ ಇರಬೇಕು. ನಾವಿಲ್ಲ ಅಂದ್ರೆ ನಮ್ಮ ಗಮನನಲ್ಲ ಯಾವಾಗಲೂ ಇರಬೇಕು. ಬಂದೆ ಇವಾಗ ಹೋಟ್ಲ್ ಹಾಕೋಕ್ಕೆ. ಇವತ್ತು ನೋಡ್ರಿ ಇಲ್ಲಿ ಫುಲ್ಲು ಗಾಡಿಗಳು ಹಾಕ್ಬಿಟ್ಟವ್ರೆ. ಮೊದಲೇ ಟೈಮ್ ಆಗೈತೆ. ಇವೆಲ್ಲ ಎತ್ತಿಸ್ಬೇಕು. ಆ ಡ್ರೈವರ್ಗಳು ಅಟ್ಲೀಸ್ಟ್ ಆ ಗಾಡಿ ಒಳಗಾರು ಇದ್ದರೆ ಸಾಕು ಎತ್ಸೋಕ್ಕೆ. ಫುಲ್ ಹಾಕ್ಬಿಟ್ಟವ್ರಪ್ಪ ಖುಷಿ ಕೆಳಗಡೆ ಗಾಡಿಗಳನ್ನ. ಇವಾಗ ಈ ಕಡೆ ನೋಡಿಕೊಂಡು ಆ ಕಡೆ ಗಾಡಿ ಎಳ್ಕೊಂಡು ಹೋಗೋಣ. ಬೇಗ ಹೋಟ್ಲ್ ಹಾಕೋಣ. ಟೈಮ್ ಆಗ್ಬಿಟ್ಟೈತೆ. ಇವ್ ನೋಡಿ ಅವನ ಅಡ್ಡ ಹೆಂಗೆ ಬರ್ತಾವ ಈಗ. ಇವಾಗ ನಿಲ್ಸೋಣ ಬನ್ನಿ. ಇದ್ದಾರ ಇಲ್ಲೋ ಗೊತ್ತಿಲ್ಲ ಡ್ರೈವರ್ಗಳು, ನೋಡೋಣ. ಅಣ್ಣ ಒಂಚೂರು ಗಾಡಿ ಹಂಗೆ ಮುಂದೆ ಹಾಕೋ, ಹೋಟ್ಲ್ ಹಾಕ್ತೀವಿ ಇಲ್ಲಿ. ಅಣ್ಣ ಒಂಚೂರು ಗಾಡಿ ಮುಂದೆ ಹಾಕೋ, ಹೋಟ್ಲ್ ಹಾಕ್ತೀವಿ ಇಲ್ಲ ಹಂಗೆ. ನೀವು ಅಂತ ಯಾರೋ ದೇವ್ರ ಫೋಟೋ ಹಿಂಗೆ ಮಲಗೋ ನೋಡಿ, ಚೆನ್ನಾಗಿ ಮಲಗಿದ್ದಾರೆ, ಖುಷಿ ಆಗುತ್ತೆ. ಅಣ್ಣ ಒಂಚೂರು ಗಾಡಿ ಎತ್ತಿ, ಹೋಟ್ಲ್ ಹಾಕ್ತೀವಿ ಇಲ್ಲಿ. ಲಾರಿ ಎತ್ತಿ ಹೋಟ್ಲ್ ಹಾಕ್ತೀವಿ. ಸ್ವಲ್ಪ ಗಾಡಿ ಎತ್ತಿ ಅಂದೆ. ಹೋಟ್ಲು ಹಾಕ್ತೀನಿ ಇಲ್ಲಿ, ಸ್ವಲ್ಪ ಗಾಡಿ ಎತ್ತಿ ಅಂದೆ.
ಹಿಂದೆ ಓಮಿನಿ ಐತೆ ರಿವರ್ಸ್ ಬರ್ಬೇಡಿ. ಹಾಂ ಇಲ್ಲಿ ಕಾರು ಗುರು ಹಂಗೆ ಒಂಚೂರು ಗಾಡಿ ಎತ್ತು. ಅವ್ರು ಗಾಡಿ ಎತ್ತಾರೆ, ಅವ್ರು ಗಾಡಿ ಎತ್ತಾರೆ. ಹಂಗೆ ಗಾಡಿ ಎತ್ತು. ಅಣ್ಣ ಗಾಡಿ ಹಂಗೆ ಮುಂದೆ ಹಾಕಿ, ಸ್ವಲ್ಪ ಗಾಡಿ ಒಂಚೂರು ಮುಂದೆ ಹಾಕಲ್ಲ, ಹೋಟ್ಲ್ ಹಾಕ್ತೀನಿ, ಸ್ವಲ್ಪ ಮುಂದೆ ಹಾಕಿ ಸಾಕು, ಇನ್ನೊಂಚೂರು ಮುಂದೆ ಹಾಕಿ. ಹಾಂ ಸಾಕು ಬಿಡಿ. ಅಲ್ಲ ಇಲ್ಲಿ ಹೋಟ್ಲ್ ಹಾಕ್ತೀನಿ, ಅಡ್ಡಡ್ಡ ಓಮಿನಿ ಐತಲ್ಲ, ತಗೊಬಂದು ಅಡ್ಡಡ್ಡ ಹಾಕೋದು. ಇಲ್ಲಿ ಆ ಕಡೆಗೆ ಹಾಕೋಬಿಡು, ಅಲ್ಲಿ ಜಾಗ ಐತಲ್ಲ. ಇಲ್ಲಿ ಆ ಕಡೆಗೂ ಇಲ್ಲ, ಒಂಚೂರು ಆ ಕಡೆಗೆ ಹಾಕೋಬಿಡು, ರೋಡ್ ಸೈಡ್ ಆಗುತ್ತೆ, ಒಂಚೂರು ಆ ಕಡೆಗೆ ಹಾಕೋ. ಒಂಚೂರು ಅಣ್ಣ ಆ ಕಡೆಗೆ ಹಾಕೋಬಿಡಿ, ಆ ಕಡೆಗೆ ಹಾಕೋಬಿಡಿ. ಜಾಗ ಟೈಮ್ ಆಗ್ಬಿಡ್ತು, ಹೋಟ್ಲ್ ಹಾಕ್ತೀನಿ ಅದಕ್ಕೆ. ಎತ್ತುತ್ತಾನೆ ಹೇಳಲ್ಲಪ್ಪ ಪುಣ್ಯಾತ್ಮ. ಗುರು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಕಣ್ಣಂತೂ ಸಖತ್ ಉರಿತಾವೆ. ಇವತ್ತಂತೂ ತುಂಬ ಕೆಲಸ ಆಯಿತು. ನಿಮಗೆ ಗೊತ್ತಿರೋಂಗೆ ರೋಡ್ ಹತ್ರ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತೀನಲ್ಲ, ಆ ಧೂಳೆಲ್ಲ ಹಂಗೆ ಕಣ್ಣು ತುಂಬ್ಕೊಬಿಡುತ್ತೆ. ಸಖತ್ ಕಣ್ಣು ಉರಿದೈತೆ. ನಿಜೇನು ಬದೇ ಸ್ವಲ್ಪ ಜಾಸ್ತಿ. ಲಾಗಲ್ಲೆಲ್ಲ ಹಾಕ್ಲಿಸ್ತಾಯಿದ್ದೀನಿ ಅನ್ಕೋಬೇಡಿ, ಡೈಲಿ ಲಾಗಲ್ವಾ. ಸರಿ, ಏನೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.